ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಹಿಡಿಯೋನ ಶುರು ಮಾಡೋಣಂತ. ಇವತ್ತು ಶುಕ್ರವಾರ ಐತೆ ನೋಡ್ರಿ. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾರೆ ನಮ್ಮ ಕಡೆ. ಶ್ರಾವಣದಾಗ 5 ಶುಕ್ರವಾರ ಪೂಜೆ ಮಾಡ್ತಾರೆ. 5ನೇ ಶುಕ್ರವಾರಕ್ಕೆ ಮುಕ್ತಾಯ ಮಾಡ್ತಾರೆ ನೋಡ್ರಿ. ಅದಕ್ಕಾಗಿ ಅಡುಗೆ ಅದೆಲ್ಲ ಮುಗಿಸಿ ಚಿನ್ನು ಸಾಲಿಗೆ ಹಚ್ಕೊಟ್ಟು ಇನ್ನೇ ಪೂಜೆ ಮಾಡಕತ್ತೀನಿ ರೀ. ನಾ ಎಲ್ಲ ದೇವ್ರ ತಿಕ್ಕಿ ಪೂಜೆ ಮಾಡೀನಿ. ಯಾವ ರೀತಿ ಮಾಡೀನಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಹೋಗ್ಯವ್ರೀಗ ಎಲ್ಲ ದೇವ್ರಂತರೂ ದೇವ್ರ ತಿಕ್ಕಿ ಪೂಜೆ ಮಾಡಿದ್ ನೋಡ್ರಿ. ಅಂದ್ರೆ ಲಕ್ಷ್ಮಿಗೆ ಇಲ್ಲೇ ಜಗಲಿ ಮ್ಯಾಗನೇ ಪೂಜೆ ಮಾಡೀನಿ ರೀ ನಾ. ಯಾಕಂದ್ರೆ ಇಲ್ಲಿ ಹೊರಗಿಂದ ಗಾಳಿ ಹತ್ಲತ್ತವ ನೋಡ್ರಿ, ದೀಪ ಎಟ್ಟು ಅಳಗಾಡತ್ತವ. ಯಾಕಂತಂದ್ರೆ 5 ವಾರ ಇಲ್ಲೇ ಜಗಲಿ ಮ್ಯಾಗನೇ ಮಾಡ್ತೀವ್ರಿ. ಆಮ್ಯಾಗ ಲಾಸ್ಟಿಗೆ ತೆಳಗೆ ಮಾಡ್ಬೋದು, ಮಾಡಲಿಲ್ಲ ಅಂದ್ರೆ ಜಗಲಿ ಮ್ಯಾಗನೇ ಮಾಡಿ ಮುಗಿಸ್ಬಿಟ್ರೆ ಭೀ ನಡಿತೈತಿ. ಅದ್ರ ಸಂಬಂಧ ಇಲ್ಲೇ ಮಾಡೀನಿ ನೋಡ್ರಿ ತೆಳಗೆ. ಈ ದಂಡಿ ತೆಳ್ಳಗೆ ಕಾಣಿಸ್ಕತ್ತದ್ರಿ, ಅದು ಹಿಂಗೆ ಹೊಳ್ಯದ. ಅದ್ರ ಸಂಬಂಧ ಇವತ್ತಿನ ಸಿಂಪಲ್ ಆದ ಲಕ್ಷ್ಮೀ ಪೂಜೆ ದೇವ್ರು ಅದೆಲ್ಲ ತಿಕ್ಕಿ ನೀವಂತ ಬೇಕಲ್ರಿ ಟೈಮ. ಚಿನ್ನು ಭೀ ಸಾರಿಗೆ ಹೋಗಿರ್ತಾಳೆ, ಮುಂಜಾನ್ಯಾಗ ಗಡ್ಬಡಿ ಮಾಡೋದ್ರಾಗ ಬೇಡ. ಆಕಿಗಿಟ್ಟು ಮುಗಿಸಿ ಹಚ್ಬಿಟ್ಟು ನೀವಂತ ಮಾಡ್ಬೇಕಂತೇಳಿ ಮಾಡ್ದು ನೋಡ್ರಿ. ಇವತ್ತಿನ ಸಿಂಪಲ್ ಆದ ಪೂಜೆ, ಲಕ್ಷ್ಮೀ ಪೂಜೆ ಯಾವ ರೀತಿ ಬಂದದ ಕಮೆಂಟ್ ಮಾಡಿರಿ. ಯಾಕಂದ್ರೆ ಎಲ್ಲ ಕಡೆಯೂ ಪೂಜೆ ಮಾಡ್ತಾರೆ ಈಗ ಶ್ರಾವಣದಾಗ. ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಅಂಥೇಳಿ 2 ವಾರನೇ ಮಾಡಿ 2ನೇ ವಾರಕ್ಕೆ ಮುಗಿಸ್ತಾರಲ್ರಿ ಅವರು. ನಾವು ಹಂಗಿಲ್ರಿ, 5 ವಾರ ಮಾಡಿ 5ನೇ ವಾರಿಗೆ ಮುಗಿಸ್ತೇವೆ ನೋಡ್ರಿ. ಈ ಶ್ರಾವಣದಾಗ ಎಷ್ಟು ಶುಕ್ರವಾರ ಹತ್ತಾವಲ್ಲ ಅಷ್ಟು ಶುಕ್ರವಾರ ಪೂಜೆ ಮಾಡ್ತೇವ್ರಿ ನಾವು ನೋಡ್ರಿ. ಇಲ್ಲಿ ಆರತಿ ಅದು ಹಚ್ಚಿದ ಕಡೆ ದೀಪನೂ ಹಚ್ಚಿದ ನೋಡ್ರಿ. ನಮ್ಮ ಲಕ್ಷ್ಮೀ ಪೂಜೆ ಸಿಂಪಲಾಗಿ ಮಾಡೀನಿ ರೀ, ಯಾವ ರೀತಿ ಮಾಡಿದಂತ. ಸೀತಾಫಳ ಹಣ್ಣು ಸೋನು ಇಡೋಪ್ಪ ತಂದಿದ. ಸೀತಾಫಳ ಹಣ್ಣು ತರ್ತಾನ. ಯಜಮಾನ್ರಿಗೆ ಬಾಳೆಹಣ್ಣು ಹೇಳಿನ್ರಿ, ತರ್ತಾರನ್ ಬಿಡ್ತಾರೋ ಗೊತ್ತಿಲ್ಲ. ಸೋನು, ಅಲ್ಲಿ 2 ಸೀತಾಫಳ ಹಣ್ಣು ತಂದಿಡಪ್ಪ. ಸೀತಾಫಳ ಹಣ್ಣು ತಂದಿಡು ಅಲ್ಲಿ 2 ಲಕ್ಷ್ಮಿ ಮುಂದೆ. ಇವತ್ತು ಹಣ್ಣು ಇದ್ದು ಅಂದ್ರೆ ತೊಂಬ. ಇವತ್ತು ಲಕ್ಷ್ಮೀ ಪೂಜೆ ಹಿಡ್ಕೊಂಡೆ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಲಾಗನ್ನ ಸ್ಟಾರ್ಟ್ ಮಾಡಿಲ್ಲ ನೋಡ್ರಿ. ತೊಂಬ್ರಪ್ಪ. ಹೂವು ಅಂತರೂ ಸಿಕ್ಕಾಪಟ್ಟೆ ಹೂವು ಅದಾವ ನಮ್ಮಲ್ಲಿ. ಅದಕ್ಕೆ ದಂಡಿ ಅದು ಮಲ್ಲಿ ಹೂವಿನ ದಂಡಿ ಮಾಡಿ ಹಾಕೀನಿ. ಹಣ್ಣಾನು ಇಲ್ಲಿ ಕಿರಿಕಿಲಿ ಒಂದಿತ್ತು ಹಣ್ಣೆ ಇದೇನು ಏನು ಕಡ್ದು ಬಿದ್ದದ ಕಣ. 2 ಕಗ್ಗನೇ ಹಣ್ಣನೇ ಯಾಕೆ ತಂದಿಡು. ಡ್ರ್ಯಾಗನ್ ಫ್ರೂಟ್ ಹಣ್ಣಾಗಿಲ್ಲ ನೋಡ್ರಿ. ಹಣ್ಣು ಆದ್ರೆ ಡ್ರ್ಯಾಗನ್ ಫ್ರೂಟ್ ಭೀ ಏರಿಸ್ತಿದ್ದೆವು. ಲಕ್ಷ್ಮೀ ಪೂಜೆ ಮುಖಾಂತರ ಹಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ. ಇವತ್ತು ಏನೋ ಒಂದು ಹೋಪ್ಸ್ ಇಟ್ಕೊಂಡು ಹಿಡಿಯೋನ ಮಾಡಾಕತ್ತೀನಿ. ಸಪೋರ್ಟ್ ಮಾಡಿರಿ ಎಲ್ಲರೂ. ಎಲ್ಲ ನಮ್ಮ ರಿಲೇಷನ್ಸ್ದಾಗ ಎಲ್ಲರೂ ವಿಡಿಯೋ ನೋಡ್ತಾರೆ. ಆದರೂ ಸಸ್ಪೆಂಡಲ್ಲೈತಿ. ಕೆಲವೊಬ್ಬರಿಗೆ ಗುರ್ತೈತಿ, ಕೆಲವೊಬ್ರಿಗೆ ಗೊತ್ತಿಲ್ಲ. ಇರ್ಲಿಕ್ಕೆ ಎಲ್ಲರಿಗೂ ಗುರ್ತಾದ್ರೆ ನನಗೇನು ಅಡ್ಸಿಣಿಲ್ಲ. ಯಾಕಂದ್ರೆ ನಾವೇನು ತಪ್ಪು ಮಾಡಾಕತ್ತಿಲ್ಲ. ಅದರ ಸಂಬಂಧ ಇವತ್ತು ಫಸ್ಟ್ನೇ ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಐತಿ. ಲಕ್ಷ್ಮೀ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನನಗೆ ಜೀವನಕ್ಕೆ ಒಂದು ಸ್ವಲ್ಪ ಆಧಾರ ಆಗ್ತೈತಿ ಅಂಥೇಳಿ ನಾನು ಇದಕ್ಕೆ ಕಾಲಿಟ್ಟೀನಿ ರೀ. ಏನೇ ಕಷ್ಟ ಬರಲಿ ಬಿಡೋ ಮಾತೇ ಇಲ್ಲ. ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗೋಣ ರೀ. ನೋಡ್ರಿ ಮನೆ ಮುಂದೆ ಈ ಹೊಲಕ್ಕೆ ಎಷ್ಟು ಹುಲ್ಲಾಗ್ಯದ. ಯಜಮಾನ್ರು ಟ್ಯಾಕ್ಟ್ರ್ ಬಡ್ರಾಮ್ ಹೊಲಿತಾರೆ ನೋಡಿ. ಹುಲ್ಲಾಗ್ಯದ ನೋಡ್ರಿ. ಡಿಕ್ಸ್ ಹೊಳ್ಳಿಕ್ಕೆ ಹೇಳಿ ಸಾಕಾಯ್ತು. ಅವ್ರ ಡಿಕ್ಸ್ ಹೊಳ್ಳಿಗೆ ಬರಲ್ಲಾಗ್ಯಾರ. ಅದಕ್ಕಾಗಿ ಇವರೇ ಬಡ್ರಾಮ್ ಹೊಲಿತಾರೆ ನೋಡ್ರಿ. ಮಳೆ ಇದು ಮಳೆಗೆ ಬಿತ್ತಂದ್ರೆ ಎಲ್ಲ ಹುಲ್ಲು ಮನೆಗಿಲ್ರಿ. ಇದು
ಈ ರೀತಿ ಅಲ್ಲತ್ತವ ರೀತಿ ಅಡ್ಮೈ ಗೊಟ್ರ ಮಾಡೋದು ಗಳೆ ಹೊಡೆದ್ರ ಅಂದ್ರೆ ಎಲ್ಲ ಹೋಗ್ಬಿಡ್ತದೆ. ಸೀತಾಫಲ ಹಣ್ಣಂತರೂ ಮುಗ್ದು ನೋಡ್ರಿ, ಎಲ್ಲ ಖಾಲಿ ಅದು. ರತಾಳ ಬೆಳೆಯೋದು ನೋಡ್ರಿ. ಹೂವಂತರೂ ಕೇಳಂಗಿಲ್ಲ ನೋಡ್ರಿ, ಗಿಡ ತುಂಬ ಎಲ್ಲ ಹೂವಾಗಿಬಿಡ್ತಾವ. ಇದು ನೋಡ್ರಿ ಬೆಳ್ಳಿ ಎಲ್ಲಿ ಹೋಗ್ತದ ಅಲ್ಲೇ ಅಂಟ್ಕೊತದ್ರಿ. ಇದಕ್ಕೆ ಎಲ್ಲರೂ ಒಂದು ಸ್ವಲ್ಪ ಕಿತ್ತಿ ಹಚ್ಬೇಕ್ರಿ. ಮನೆಗೆ ತಿಲ್ಲಕ್ಕರೆ ಆತಾವಲ್ರಿ, ಅದಕ್ಕಾಗಿ ಅದಕ್ಕಿಂದು ಒಂದೇ ಕೆಜ್ ಹಾಕಿ ಮಾಡಿದ ಬೆಳ್ಳಿ ಹಚ್ಚಾಕ ಬೀಜರಿ ಆಗ್ತದಿಲ್ರಿ, ಅದ್ರ ಸಂಬಂಧ. ಬಡ್ಡ್ಯಾಗ ಕಾಯಿ ಆಗಿರ್ಬೋದು ರೀ, ಇಲ್ಲಿ ಅಂತಲ್ಲಿ ಆಗ್ತಾವ್ರಿ. ಇಲ್ಲಿ ಐತೇನು ಸಣ್ಣ ಐತ್ರಿ ಕಾಯಿ, ಬೇರ್ಗಳು ಬಿಟ್ಟವದೆಲ್ಲ ಇಲ್ಲಿ. ನೋಡ್ರಿ ಇಲ್ಲೆಲ್ಲ ಅಂಟು ಈ ರೀತಿ ಇವೆಲ್ಲ ಕಾಯಿನೇ ಆತಾವ ನೋಡ್ರಿ. ಬೇರ ಮೇನ್ ಬಡ್ಡಿ ಅಂದ್ರೆ ಇಲ್ಲಿ ಅದ ನೋಡ್ರಿ. ಇದ್ರದ್ದು ಇಲ್ಲಿ ಕಾಯಿ ಆಗಿರ್ಬೋದ್ರಿ ದಪ್ಪಂದು. ಇದಕ್ಕೆ ಇಟ್ಟಿಟ್ಟು ಇದು ಎಷ್ಟೈತಲ್ಲ ಇಟ್ಟಿಟ್ಟು ಕಟ್ ಮಾಡಿ ಹಚ್ಬೇಕು ನೋಡ್ರಿ. ಇದಕ್ಕೆ ಮಸ್ತಾಗ್ಯದ ಬೆಳ್ಳಿ ನೋಡ್ರಿ. ಕುಡಿಯೋದು ಆಗ್ಬಿಟ್ಟಾವ ಎಟ್ಟುದ್ದಾಗ. ಇದು ಹೊಡ್ಯೋದು ಅವಾಗ ಆತೈತ್ರಿ. ಚಿನ್ನೋಗಿ ಸಾಲಿಗೆ ಹೋಗಿ ಹುಳಲ್ಲ ಚಿನ್ನೋಗ ತೊಗೊಂಡು ಬಂದ್ರು ನೋಡ್ರಿ. ಊರಾಗ ಹೋಗಿ ಅಕ್ಕಿಗೆ ಡ್ಯಾನ್ಸ್ ತೊಗೊಂಡಾತ, ಬಟ್ಟೆ ತೊಗೊಳಕ್ಕೆ ಹೋಗ್ಯಾರ. ಆಕಿನ ಬಟ್ಟೆನೇ ಸಿಕ್ಕಿಲ್ಲ ನೋಡ್ರಿ. ಇದೊಂದು ಒಡ್ನಿ ಸಿಕ್ಕತ್ತ ಅಳ್ಕೊತ ಬಂದಾಡ್ರಿ. ಅಕ್ಕಿ ದೊಡ್ಡದು ಹತ್ರಿ ಇದು ಟಾಪ್. ನಾಳೆಗೆ ಹೊತ್ಕೊಂಡ್ರಿ. ನಾಳೆಗೆ ಇದೀಗ ಹ್ಯಾಂಗ ಮಾಡ್ತಾಳೆ ಯಾರಿಗೂ ಸಾಲಿಗೆ. ಅದಕ್ಕೆ ಆಕಿನ ಜಗಳ ತೆಗ್ಯೋದು ನಡ್ದದ. ಅದು ಎಲ್ಲ ಮುಗ್ದಾವತ್ರಿ. ನಿನ್ನೆ ಹೇಳಿದ್ರ ನೀನಾರು ತೊಗೋತಿರಲ್ಲ. ಉಳಿದು ಅಂತದು ಎಲ್ಲ ಅಂಥವೇ ಸೋಲಾಪುರದಾಗ ಹೇಳಿದ್ರೆ ನಮ್ಮ ಸಾಯಿಲ್ ಟಾಪ್ ಸಿಕ್ಕಿಲ್ತ. ಅದಕ್ಕೆ ಈಕಿ ಒಬ್ಬ ಜಗಳ ತಕೊಂಡು ಬಂದಾಳ. ಇರ್ತೀನಿ ಒಂದು ಥೋಡೆ ಗಳೆ ಹೊಡ್ಯೋದದ. ಇಲ್ಲೆಲ್ಲ ಇರುವ ನೋಡ್ರಿ, ಇರುವ ನೋಡ್ರಿ ಎಟ್ಟು ಓಡಾಡ್ತಾವ. ಇಲ್ಲಿ ಕಾಲಿಗೆ ಒಂದು ಕಸ್ತ್ರಿ ನನಗೀಗ ಸ್ವಲ್ಪ ಹೇಳಿ ಕಸ್ತಾವ. ಕಾಲಿಗೆಲ್ಲ ಏರ್ಲತ್ತವ್ರಿ. ನಾ ಕುತ್ತಲ್ಲೆಲ್ಲ ಇರ್ಲಿ ಮನೆ ನೀರು ಬಾತ್ ನೋಡಿ ಇಲ್ಲಿ ನೋಡ್ರಿ. ಕಾಲು ಮೇಲೆ ಬಲೆ ಕೈ ಚಾರ ಅನ್ನಿಸ್ತಾವ್ರಿ ಇವು. ಕಡಿಬೇಕಾದ್ರೆ ಈ ಕಡೆ ಅಲ್ರಿ.
ಹತ್ತಿಲ್ಲ ಪ್ಯಾಂಟ್ ತೋರ್ಸೋಣ ಅಂತ ತೋರ್ಸೇನೋ ಬೆಳಿದು ಊಟ ಅಂತೂ ಆಯ್ತು ನೋಡ್ರಿ ಫ್ರೆಂಡ್ಸ್. ಚಪಾತಿ ಪಲ್ಯ ಇಟ್ಟಿತ್ತು ಮತ್ತು ಊಟ ಮಾಡಿದೇವ್ರಿ. ಊಟ ಮಾಡಿ ಈಗ ಕೂತೀವಿ ನೋಡ್ರಿ. ನಾವು ಈಗ ಟೈಮ್ ಬಂದು 9 ಗಂಟೆ ಆಗ್ಯದ್ರಿ. 9 ಗಂಟೆದಾಗ 7ಕ್ಕೆ ಹೋಗಿದ್ದೇವ್ರಿ ನಾವು. 7 ಹೋಗಿ 8:30 ಬಂದೇವು ನೋಡ್ರಿ. ಅಕ್ಕಿ ಕೊಟ್ಟು ಹೋಗಿದ್ದೇವ್ರಿ. ಚಿನ್ನುಗ ಇಲ್ಲಿ ಊರಾಗ ಟಾಪನೇ ಸಿಕ್ಕಿಲ್ಲ ಅಂತ, ಅದಕ್ಕಾಗಿ ದೊಡ್ಡ ಸೈಜ್ ಅವತ್ತು ಏನು ಮಾಡೋದ್ರಿ ತೊಗೊಂಡು ಮತ್ತು ಹಿಡಿಸು ಇದು ಮಾಡೋ ಅನ್ನೋದಾಗ ಏನಂತೇಳಿ ಅಕ್ಕಿ ಕೊಟ್ಟು ಹೋಗಿ ತಂದೆವು. 1 ತಾಸು 1.5 ತಾಸ್ನಾಗ ಬಂದೆವು ನೋಡ್ರಿ ಹೋಗಿ. ನನಗೆ ಒಂದು ಸ್ವಲ್ಪ ತಲೆ ದಿಮ್ ಮರ್ಲತ್ತದ, ಅದಕ್ಕಾಗಿ ತಲೆ ಕಟ್ಕೊಂಡಿನಿ ನೋಡ್ರಿ. ಫ್ಯಾನ್ ಒಂದು ಹಚ್ಚನ್ ಸೋನು, ಅದಕ್ಕೆ ಬೆಚ್ಚ ಕಟ್ಕೊಂಡಿನಿ. ತೋರಿಸ್ತೀನಿ ಬರೀ ಚಿನ್ನೊಂದು ಯಾವ ರೀತಿ ಅದ ಟಾಪ್ ಕಡ್ಬ ನೋಡ್ರಿ. ತೆಗಿಯವ ಟಾಪ್ ತೋರಿಸ್ ಬರೀ. ಒಡ್ನಿ ತಂದಾಡ್ರಿಕಿ ಊರಂದೆ 50 ರೂಪಾಯಿ ಸಿಕ್ಕತ್ತ. ಅವ್ರ ಪಪ್ಪ ಇಸ್ಬಿಟ್ರೆ ಅಲ್ಲಿ ಟಾಪ್ ಚಲೋ ಇದ್ದು ಬಟ್ಟಾಕ ತಂದಿಲ್ಲ. ಒಂದೇ ಇತ್ತತ್ರಿ, ಅದು ಭಾಳ ದೊಡ್ಡ ಸೈಜ್ ಇತ್ತಂತ, ಅದಕ್ಕೆ ತಂದಿಲ್ಲ. ಇಲ್ಲಿ ಅಕ್ಕಲ್ ಕೊಡ್ಕೆ ಹೋಗಿ ತಂದೇವು ನೋಡ್ರಿ. ಎಷ್ಟು ಮಸ್ತ್ ಸಿಕ್ಕದ, ಆಕಿನ ಸೈಜ್ ಬರೋಬ್ಬರಿ ಸೈಜ್ ಸಿಕ್ಕದ ನೋಡ್ರಿ. ಮತ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್. ಬಾಯ್.